ನೀಡಿಸೋಕೆ ಎಲ್ಲ ಭಕ್ತರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಬೌಲ್ಟ್ ಬ್ರ್ಯಾಂಡ್ ಒಂದು X10 ಎನ್ನುವಂಥ ಇಯರ್ಬಡ್ಸ್ ಇರುವಂಥದ್ದು. ಹೌದು, ನೀವೇನಾದರೂ ಒಂದು ₹1200 ಬಜೆಟ್ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಇಯರ್ಬಡ್ಸನ್ನು ಡೇ ಟು ಡೇ ಯೂಸೇಜ್ಗೆ ತೊಗೋಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಇವತ್ತಿನ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಈ ಒಂದು ಬೌಲ್ಟ್ ಬ್ರ್ಯಾಂಡ್ ಒಂದು X10 ಇಯರ್ಬಡ್ಸಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ಬೌಲ್ಟ್ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದ್ದಾರೆ. X10 ಅಂತ ಮಾಡೆಲ್ ನೇಮ್ನ ಕೊಟ್ಟಿರುವಂಥದ್ದು. ಆಮೇಲೆ ದೊಡ್ಡದಾಗಿ ಇಯರ್ಬಡ್ಸ್ ಇಮೇಜ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಈ ಒಂದು ಪ್ರಾಡಕ್ಟ್ ಡೀಟೇಲ್ಸ್ನ ಹೈಲೈಟ್ ಮಾಡಿರುವಂಥದ್ದು. ನೋಡ್ತಾ ಇದ್ರೆ ಇದರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ 5.3 ಸಿಗ್ತಾ ಇರುವಂಥದ್ದು. 10mm ಡ್ರೈವರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಡ್ಯುವೆಲ್ ಮಾಸ್ಟರ್ ಇಯರ್ಬಡ್ಸ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾಯ್ಸ್ ಕನ್ಸಲೇಷನ್ ಸಹಿತ ಇದರಲ್ಲಿ ಕೊಟ್ಟಿದ್ದಾರೆ. ವಾಟರ್ ರೆಸಿಸ್ಟೆಂಟ್ ಸಹಿತ ಈ ಒಂದು ಇಯರ್ಬಡ್ಸ್ ನಮಗೆ ಸಿಗ್ತಾ ಇರುವಂಥದ್ದು. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡ್ತಕ್ಕಂಥ ಸಮಯ ನೋಡ್ತಾ ಇದ್ದೀರಾ. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ನೊಂದಿಗೆ ಒಂದು ಯೂಸರ್ ಮ್ಯಾನುವಲ್ ಇಲ್ಲಿ ನಮಗೆ ನೋಡೋಕ್ಕೆ ಸಿಗ್ತಾ ಇರುವಂಥದ್ದು. ಇದನ್ನು ಬಿಟ್ಟರೆ ಇನ್ನೊಂದು ಚಿಕ್ಕ ಬಾಕ್ಸ್ನಲ್ಲಿ ನೋಡ್ತಾ ಇದ್ರೆ ಚಾರ್ಜಿಂಗ್ ಕೇಬಲ್ನೊಂದಿಗೆ ಎಕ್ಸ್ಟ್ರಾ 2 ಪೇರು ಏರ್ ಟಿಪ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಬಿಟ್ಟರೆ ನೋಡ್ತಾ ಇದ್ರೆ ಚಾರ್ಜಿಂಗ್ ಕೇಸ್ ನಮಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಇಯರ್ಬಡ್ಸ್ನ ಕೇಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ಈ ಒಂದು ಕೇಸ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ತುಂಬ ಲೈಟ್ ವೇಟ್ ಆಗಿದೆ, ಆಮೇಲೆ ಪಾಕೆಟ್ ಫ್ರೆಂಡ್ಲಿ ಇದೆ ಅಂತ ಹೇಳ್ಬೋದು. ಬಾಕ್ಸ್ನ ಮೇಲ್ಗಡೆ ಭಾಗದಲ್ಲಿ ಬೌಲ್ಟ್ ಆಡಿಯೋ ಅಂತ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ, ಕೆಳಗಡೆ ಭಾಗದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಆಪ್ಷನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಈ ರೀತಿಯಾಗಿ ಮೇಲ್ಗಡೆ ಭಾಗದಲ್ಲಿ ಓಪನ್ ಮಾಡಿದರೆ ನಮಗೆ ಲೆಫ್ಟ್ ಮತ್ತು ರೈಟ್ ಸೈಡ್ನ ಇಯರ್ಬಡ್ಸ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಈ ಒಂದು ಇಯರ್ಬಡ್ಸ್ನ ಒಂದು ವೇಟ್ ಬಗ್ಗೆ ಮಾತಾಡೋದಾದರೆ ತುಂಬ ಲೈಟ್ ವೇಟ್ ಆಗಿದೆ ಅಂತ ಹೇಳ್ಬೋದು. ಇದರ ಒಂದು ಮೇಲ್ಗಡೆ ಭಾಗದಲ್ಲಿ ಸಹಿತ ಲೆಫ್ಟ್ ಮತ್ತು ರೈಟ್ ಅಂತ ನಾವು ಇದನ್ನ ವೇರ್ ಮಾಡೋಕ್ಕೆ ಇಂಡಿಕೇಟ್ ಮಾಡಿದ್ದಾರೆ. ಸೊ ನೋಡ್ತಾ ಇದ್ರೆ ಮೊದಲನೇದಾಗಿ ಕಂಫರ್ಟಬಿಲಿಟಿ ಬಗ್ಗೆ ಹೇಳೋದಾದರೆ ತುಂಬ ನೀಟಾಗಿ ನಮ್ಮ ಕಿವಿಗೆ ಇದು ಸೆಟ್ ಆಗುತ್ತೆ. ತುಂಬ ಲೈಟ್ ವೇಟ್ ಆಗಿರೋದ್ರಿಂದ, ಆಮೇಲೆ ತುಂಬ ಕಂಫರ್ಟಬಲ್ ಆಗಿ ನಮ್ಮ ಕಿವಿಗೆ ಸೆಟ್ ಆಗೋದ್ರಿಂದ ನೀವು ಕಂಟಿನ್ಯೂಸ್ ಆಗಿ 2 ರಿಂದ 3 ಗಂಟೆಗಳ ಕಾಲ ನೀವು ಇದನ್ನ ಯೂಸ್ ಮಾಡಿದ್ರು ಯಾವುದೇ ರೀತಿ ಇಶ್ಯೂ ಆಗಲ್ಲ ಅಂತ ಹೇಳ್ಬೋದು. ಇವನ್ ಲುಕ್ ಮತ್ತು ಡಿಸೈನ್ ಸಹಿತ ಇದು ಆಸಮ್ ಆಗಿದೆ ಅಂತ ಹೇಳ್ಬೋದು. ಮೇಡ್ ಆಫ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ತುಂಬ ಲೈಟ್ ವೇಟ್ ಆಗಿದೆ ಇದು. ಸೊ ನೀವು ಟ್ರಾವೆಲ್ ಮಾಡುವಾಗ, ರನ್ನಿಂಗ್ ಮಾಡುವಾಗ, ಜಾಗಿಂಗ್ ಮಾಡುವಾಗ, ಡೇ ಟು ಡೇ ಯೂಸೇಜ್ಗೆ, ಕಾಲ್ಸನ್ನು ತೊಗೊಳೋಕ್ಕೆ ಇದು ನಿಮಗೆ ಬೆಸ್ಟ್ ಆದ ಇಯರ್ಬಡ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ಟಚ್ ಕಂಟ್ರೋಲ್ಸ್ ಇರೋದ್ರಿಂದ ನೀವು ಸಾಂಗನ್ನು ಕೇಳುವಾಗ ಸಾಂಗ್ ವ್ಯಾಲ್ಯೂಮನ್ನು ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ಸಾಂಗನ್ನು ನೀವು ಫಾರ್ವರ್ಡ್ ಮಾಡ್ಬೋದು, ಬ್ಯಾಕ್ವರ್ಡ್ ಮಾಡ್ಬೋದು, ಪಾಸ್ ಮಾಡ್ಬೋದು. ಇವನ್ ಕಾಲ್ಸ್ನ ಸಹಿತ ನೀವು ಆರಾಮಾಗಿ ಈ ಒಂದು ಇಯರ್ಬಡ್ಸ್ ಮೂಲಕನೇ ತೊಗೊಳ್ಬೋದು. ಜಸ್ಟ್ ಫೋನ್ಗೆ ನೀವು ಒನ್ ಟ್ಯಾಪ್ ಮಾಡುವ ಮೂಲಕ ಈಸಿಯಾಗಿ ನೀವು ಕನೆಕ್ಟ್ ಮಾಡ್ಬೋದು. ಬ್ಲೂಟೂತ್ ವರ್ಷನ್ 5.3 ಇರೋದ್ರಿಂದ ಯಾವುದೇ ರೀತಿ ಒಂದು ಕನೆಕ್ಟಿವಿಟಿ ಇಶ್ಯೂ ಇಲ್ಲಿ ಬರಲ್ಲ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ಇಯರ್ಬಡ್ಸ್ನ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಸೌಂಡ್ ಕ್ವಾಲಿಟಿನಲ್ಲಿ ಇವರು ಕಾಂಪ್ರಮೈಸ್ನೇ ಆಗಲ್ಲ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಸೌಂಡ್ ಕ್ವಾಲಿಟಿಯೊಂದಿಗೆ ಬೆಸ್ಟ್ ಬ್ಯಾಸ್ ಎಫೆಕ್ಟನ್ನು ನಾವು ಆರಾಮಾಗಿ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ನೀವೇನಾದರೂ ಸಾಂಗ್ನ ಕೇಳುವಾಗ 100% ವ್ಯಾಲ್ಯೂಮಲ್ಲಿ ಕೇಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಹೊರಗಿನ ಸೌಂಡೇ ಕೇಳಿಸಲ್ಲ ಅಂತ ಹೇಳ್ಬೋದು. ಅಷ್ಟು ನೀಟಾಗಿ ಒಳ್ಳೆಯ ಬ್ಯಾಸ್ ಎಫೆಕ್ಟ್ನೊಂದಿಗೆ ಸಖತ್ತಾಗಿ ಸೌಂಡ್ ಇದರಲ್ಲಿ ಕೇಳಿಸುತ್ತೆ. ಬಟ್ ನಾನು ನಿಮಗೆ 100% ರೆಕಮೆಂಡ್ ಮಾಡಲ್ಲ. 70 to 80% ನೀವು ಅದನ್ನ ಯೂಸ್ ಮಾಡ್ಬೋದು. ಸೊ ನಾನು ಇಷ್ಟೊಂದು ದಿನಕ್ಕೆ ಕಾನ್ಫಿಡೆನ್ಸ್ ಆಗಿ ಬೌಲ್ಟ್ ಬಗ್ಗೆ ಹೇಳ್ತೀನಿ ಅಂತಂದರೆ, ಸುಮಾರು 1 ವರ್ಷದಿಂದ ಈ ಒಂದು ಬೌಲ್ಟ್ ಬ್ರ್ಯಾಂಡ್ನ ಒಂದು ಸುಮಾರು ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವರು ಸೌಂಡ್ ಕ್ವಾಲಿಟಿನಲ್ಲಿ ಮತ್ತು ಈ ಒಂದು ಬಿಲ್ಡ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳ್ಬೋದು. ಅಷ್ಟು ಒಳ್ಳೆಯ ಒಂದು ಪ್ರಾಡಕ್ಟ್ಸನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ IP68 ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ, ಸ್ವೆಟ್ ರೆಸಿಸ್ಟೆಂಟ್ ಇರೋದ್ರಿಂದ ನೀವು ವರ್ಕೌಟ್ಸ್ ಮಾಡುವಾಗ ಯೂಸ್ ಮಾಡಿದ್ರೆ ಸಹಿತ ಯಾವುದೇ ರೀತಿ ಒಂದು ಇಶ್ಯೂ ಇದರಲ್ಲಿ ಬರಲ್ಲ ಅಂತ ಹೇಳ್ಬೋದು. ಜಸ್ಟ್ ನೀವು 10 ಮಿನಿಟ್ಸ್ ಚಾರ್ಜ್ ಮಾಡಿ 150 ನಿಮಿಷಗಳ ಕಾಲ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ ಒಂದು 2.5 ಗಂಟೆಗಳ ಕಾಲ ಆರಾಮಾಗಿ ಒಂದು 10 ನಿಮಿಷ ಚಾರ್ಜ್ ಮಾಡಿದ್ರೆ ಇದನ್ನ ನೀವು ಯೂಸ್ ಮಾಡ್ಬೋದು. ಇನ್ನು ಬಹು ಮುಖ್ಯವಾಗಿ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ಒಂದು ₹1400 ಬಜೆಟ್ನಲ್ಲಿ ಈ ಒಂದು ಇಯರ್ಬಡ್ಸ್ ನಮಗೆ ಸಿಗ್ತಾ ಇದೆ. ಕೆಲವು ಸಾರಿ ಆಫರಲ್ಲಿ ನಿಮಗೆ ₹1200ವರೆಗೂ ಇದು ಅಮೆಜಾನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇನ್ ಕೇಸ್ ಈ ಬಜೆಟಲ್ಲಿ ನೀವೇನಾದರೂ ಒಂದು ಬೆಸ್ಟ್ ಕ್ವಾಲಿಟಿ ಇರತಕ್ಕಂಥ ಇಯರ್ಬಡ್ಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ. ಇನ್ ಕೇಸ್ ಇಷ್ಟ ಆಗಿತ್ತು ಅಂದರೆ ಡೀಟೇಲ್ಸ್ ಒಂದ್ಸಲ ಚೆಕ್ ಮಾಡಿ ಆರಾಮಾಗಿ ಆರ್ಡರ್ ಮಾಡಿ ಈ ಒಂದು ಇಯರ್ಬಡ್ಸ್ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.